ನಿಜವಾಗ್ಲೂ 10 ದೇವಸ್ಥಾನಗಳಕ್ಕಿಂತ ಇದೊಂದು ದೇವಸ್ಥಾನ ಅನಿಸ್ತು. ಇಲ್ಲಿ ನಿಜವಾಗ್ಲೂ ಸಾಕ್ತಕ್ಕಂಥದ್ದು ವ್ಯಕ್ತಿತ್ವ ಅಂತ ಇಲ್ಲಿ ಗೊತ್ತಾಗ್ತದೆ. 10 ಜನ ಏನು ಇಲ್ದಿರ ಅಂತ ಬಂದು ಹೊರ ರಾಜ್ಯದಿಂದ ಸಹ ಬಂದಿರೋರ್ನ ನಾವು ಮಾತಾಡ್ಸಿದ್ವಿ. ತುಂಬಾ ಖುಷಿ ಆಗ್ತದೆ. ಇಷ್ಟೆಲ್ಲ ಮಾಡ್ತೇವೆ. ಯೋಗಿ ಸರ್ ಅಂತ ಇಲ್ಲಿ ಹೆಸರು ಕೇಳ್ಪಟ್ಟೆ. ಆ ವ್ಯಕ್ತಿಗೆ ತುಂಬಾ ಒಳ್ಳೇದಾಗಲಿ. ಕೆಲವೊಂದು ಮಾನಸಿಕ ರೋಗಿಗಳು ಇರ್ತಾರೆ, ಕೆಲವೊಂದು ವಿಚಿತ್ರವಾಗಿರ್ತಾರೆ. ಅಂಥವರೆಲ್ಲರನ್ನೂ ಕೂಡ ಆ ನಿರಾಶ್ರಿತರನ್ನ ನೋಡ್ಕೊಳ್ಳೋದು ತುಂಬ ಕಷ್ಟವಾದ ಕೆಲಸ. ಆದರೂ ಕೂಡ ಅವರೆಲ್ಲರನ್ನೂ ನೋಡ್ಕೊತಿದ್ದಾರೆ. ಅದು ಕೂಡ ನಮಗೆ ಖುಷಿ ಇದೆ. ಎಷ್ಟು ಲಕ್ಷ ಬಂದರೂ ಎಷ್ಟು ಕೋಟಿ ಬಂದರೂ ಇಂಥ ಕೆಲಸ ಮಾಡೋಕ್ಕಾಗಲ್ಲ. ಬಂದು ಜವಾಬ್ದಾರಿ ವಹಿಸ್ಕೊಂಡು ಈ ಥರ ಒಂದು ಸಂಸ್ಥೆನ ಕಟ್ಟಿ, ಈ ಥರ ಒಂದು ದೇವಾಲಯ ಕಟ್ಟಿ, ಬಂದವ್ರಿಗೆ ಆಚರಿಸಿ ವಿಚಾರಿಸಿ, ಹೊರಗಡೆ ಅವ್ರು ಏನೇನು ಕಮಿಟ್ಮೆಂಟ್ ಇರುತ್ತೆ ಎಲ್ಲದನ್ನು ಬಿಟ್ಟು ಇಲ್ಲಿ ಬಂದು ಈ ಜನಗಳಿಗೋಸ್ಕರ ಬದುಕ್ತಾ ಇದ್ದಾರೆ. ಅವ್ರು ಸಪ್ರೇಟ್ ಲೈಫ್ನ ತ್ಯಾಗ ಮಾಡಿ ಈ ಜನಗಳಿಗೋಸ್ಕರ ಬದುಕ್ತಾ ಇದ್ದಾರಲ್ಲ, ಅದಕ್ಕೊಂದು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಾನು ಏನಾದರೂ ಬೇಕಾದ್ರೆ ಕಾಮೆಂಟ್ಸ್ ಮಾಡ್ಬೋದು, ಆದರೆ ಅದ್ರಲ್ಲಿ 1% ಮಾಡೋದು ಕಷ್ಟನೇ. ಆಶ್ರಮ ಹಲವಾರು ನಾನು ನೋಡಿದ್ದೀನಿ, ಕೆಲವಕ್ಕೆ ಟ್ರಸ್ಟಿಗಳದೆಲ್ಲ ಕರೆದಿದ್ದಾರೆ, ಹೋಗಿದ್ದೀನಿ. ಬಟ್ ಇಷ್ಟು ವಿಭಿನ್ನವಾಗಿ ಯಾರೂ ಮಾಡಿಲ್ಲ. ಏನೋ ಒಂದು ನೋಡ್ತಾರೆ, ಯಾರೋ ಒಬ್ರು ಇರ್ತಾರೆ, ಇಬ್ರು ಇರ್ತಾರೆ. ಇಲ್ಲಿ ನೋಡ್ಕೊಳ್ಳೋದಕ್ಕೆ ಈ ಸ್ಟಾಫು ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ದೇವ್ರು ನಿಮಗೆ ಇನ್ನೊಂದು ಜನ ನೋಡ್ಕೊಳ್ಳೋಂಥ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಚೆನ್ನಾಗಿ ನೋಡ್ಕೊಂತ ಇದ್ದೀರಾ, ಇದಕ್ಕಿಂತ ಚೆನ್ನಾಗಿ ಇನ್ನೇನು ಬೇಕು ನೋಡಿ. ಎಲ್ಲರೂ ಹೆಂಗಿದ್ದಾರೆ ಮುಗ್ದ್ರಂಗೆ ಅಲ್ವಾ. ನಮ್ಮ ಮನೇಲಿ ಒಬ್ರು ಇಬ್ರು ನೋಡ್ಕೊಳ್ಳೋಕೆ ಇವತ್ತು ನಮ್ಮ ಜನ ಹೇಳ್ಬಾರ್ದು, ಆ ಸ್ಥಿತಿನಲ್ಲಿದ್ದಾರೆ. ತಂದೆ ತಾಯಿ ನೋಡ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ. ಅಂಥಲ್ಲಿ ತಂದೆ ತಾಯಿ ಅಲ್ಲದೇ ಇದ್ರು ತಂದೆ ತಾಯಿಗಿಂತ ಹೆಚ್ಚಾಗಿ ನೀವು ಯಾರು ಅನಾಥರಲ್ಲ ನಾನು ಇರೋ ತನಕ ಅಂತ ಒಂದು ಸ್ಲೋಗಾನ್ ಕೊಟ್ಟಿದ್ರಲ್ಲ, ಅದಕ್ಕೊಂದು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಜೀವನದಲ್ಲಿ ಸದಾ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರಾಗಿ ನನಗ್ಯಾರೂ ಇಲ್ಲ ಎಂದವರಿಗೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಹೇಳುವುದೊಂದೇ: ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ. ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ.